ಲೋಕಸಭೆಯಲ್ಲಿ ವಿಪಕ್ಷಗಳ 8 ಜನ ಸಂಸದರನ್ನು ಅಮಾನತು ಮಾಡಿದ್ದು. 8 ಜನರ ಪೈಕಿ 7 ಜನ ಕಾಂಗ್ರೆಸ್ನವರು, ಒಬ್ಬರು ಕಮ್ಯುನಿಸ್ಟ್ ಪಕ್ಷದವರು. ಅವರನ್ನು ಅಮಾನತು ಮಾಡಿದ್ದನ್ನು ವಿರೋಧಿಸಿ ಅವಿಶ್ವಾಸ ನಿರ್ಣಯ. 2 ಮಾಜಿ ಪ್ರಧಾನಿಗಳ ವಿರುದ್ಧ ಭಾಷಣಕ್ಕೆ BJP ಅವರಿಗೆ ಅವಕಾಶ ಮಾಡಿಕೊಟ್ಟದ್ದು 3ನೇ ಕಾರಣ ಅಂತ. ಯಾವಾಗ ನರವಣೆಯವರ ಪುಸ್ತಕದ ಬಗ್ಗೆ ಚರ್ಚೆ ಶುರುವಾಯ್ತಲ್ಲ, BJP ಸಂಸದ ನಿಶಿಕಾಂತ್ ದುಬೆ, ಜಾರ್ಖಂಡ್ನಿಂದ ಗೆದ್ದು ಬಂದಿದ್ದಾರೆ ನಿಶಿಕಾಂತ್ ದುಬೆ, ಅವರು ಎದ್ದು ನಿಂತ್ಕೊಂಡು ಮಾತಾಡೋದು ಬೇರೆ ಬೇರೆ 4 ಪುಸ್ತಕಗಳ ಬಗ್ಗೆ. 4 ಪುಸ್ತಕಗಳು, ಒಂದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಬಗ್ಗೆ, ಇನ್ನೊಂದು ಇಂದಿರಾ ಗಾಂಧಿ ಅವರ ಬಗ್ಗೆ, ಅವ್ರ ಪರ್ಸ್ನಲ್ ಲೈಫ್ ಬಗ್ಗೆ ಒಂಚೂರು ಈ ಕೆರೆಯ ಥರದ್ದು ಕೆದಕ ಥರದ್ದು ಪುಸ್ತಕಗಳವು. ಆ ಪುಸ್ತಕಗಳನ್ನು ಪ್ರಸ್ತಾಪಿಸಿ, ನೋಡಿ ಮಾಜಿ ಪ್ರಧಾನಿಗಳ ಬಗ್ಗೆ ಹೀಗೆಲ್ಲ ಪುಸ್ತಕಗಳು ಬಂದಿದ್ದಾವೆ ಅಂತ ಮಾತಾಡಿದ್ರು ನಿಶಿಕಾಂತ್ ದುಬೆ. ಅದಕ್ಕೆ ಇವರು ಅವಕಾಶ ಮಾಡಿಕೊಟ್ರಲ್ಲ ಓಂ ಬಿರ್ಲಾ, ಅದನ್ನು ಖಂಡಿಸಿ ಅವಿಶ್ವಾಸ ನಿರ್ಣಯ. ಅದಕ್ಕೆ ಹೆಂಗೆ ಅವಕಾಶ ಮಾಡಿಕೊಟ್ರಿ ನೀವು ಅಂತ. ಇನ್ನೊಂದು, ನೀವು ಆಗಲೇ ಗಮನಿಸಿರ್ತೀರಿ, ಮೊನ್ನೆ ಓಂ ಬಿರ್ಲಾ ಅವರೊಂದು ಮಾತು ಹೇಳಿದ್ರು ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಂಡು. ನೋಡಿ, ಯಾವುದೇ ಹೌಸ್ ಆಗಿರಲಿ, ಸ್ಪೀಕರ್ ಅವರು ಏನು ಬಯಸ್ತಾರೆ, ಚರ್ಚೆ ನಡೀತಾ ಇರುವಾಗ ತುಂಬಿ ತುಳುಕ್ತಾ ಇರ್ಬೇಕು ಸದನ, ಅದನ್ನೇ ಬಯಸೋದವರು. ಏನೇನೋ ಕಾರಣಕ್ಕೆ ಸದಸ್ಯರುಗಳು, ಸಚಿವರುಗಳು, ಸಭಾನಾಯಕರು ಇಲ್ಲದೆ ಹೋದರೆ ಅವ್ರಿಗೆ ಇರಿಟೇಟ್ ಆಗುತ್ತೆ. ಎಲ್ಲೋದ್ರು, ಯಾಕೆ ಬಂದಿಲ್ಲ ಅಂತಾರೆ ಅವರು. ಬಟ್ ಅದಕ್ಕೆ ತದ್ವಿರುದ್ಧವಾದ ಘಟನೆಯೊಂದು ಲೋಕಸಭೆಯಲ್ಲಿ ನಡೀತು. ಈ ಕಾಂಗ್ರೆಸ್ಸಿನ ಮಹಿಳಾ ಸಂಸದರೆಲ್ಲ ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸ್ತಾ ಇದ್ರು. ಪ್ರತಿಭಟನೆ ನಡೆಸ್ತಾ ಪ್ರಧಾನಮಂತ್ರಿಗಳ ಕೂತ್ಕೊಳ್ಳೋ ಚೇರಿಗೆ ಹತ್ತಿರ ಬರ್ತಾರೆ ಅವರು. ಕೈಯಲ್ಲಿ ಪ್ಲಕಾರ್ಡು, ಬ್ಯಾನರು, ಅದು ಇದು ಹಿಡ್ಕೊಂಡಿರ್ತಾರೆ. ಆವತ್ತು ಪ್ರಧಾನಮಂತ್ರಿಗಳ ಸದನಕ್ಕೆ ಬರಲಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಿ ನೋಡಿ, ಅದು ಪ್ರಧಾನಮಂತ್ರಿಗಳು ಬರಲಿಲ್ಲ ಅವತ್ತು. ಓಂ ಬಿರ್ಲಾ ಅವರು ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಂಡು ಹೇಳ್ತಾರೆ, ನನಗೆ ಮಾಹಿತಿ ಬಂತು, ಕಾಂಗ್ರೆಸ್ ಸದಸ್ಯರು ಪ್ರಧಾನಮಂತ್ರಿಗಳಿಗೆ ಘೆರಾವ್ ಹಾಕುವ ಆಲೋಚನೆಯಲ್ಲಿದ್ದಾರೆ. ಅದು ಹೆಂಗಿತ್ತಂದರೆ, ಹೆಚ್ಚು ಕಡಿಮೆ ಸ್ವಲ್ಪ ಮುಂದೆ ಹೋದರೆ ಇವ್ರು ಎಳೆದಾಡ್ಬಿಡ್ಬೋದು ಪ್ರಧಾನಮಂತ್ರಿಗಳನ್ನು ಅನ್ನೋ ಲೆವೆಲ್ಗೆ ಅದರ ಅರ್ಥವನ್ನು ಹೊರಡಿಸಲಾಗ್ತಾ ಇದೆ. ಆ ಮಾಹಿತಿ ನನಗೆ ಬಂತು, ನಾನೇ ಖುದ್ದಾಗಿ ಪ್ರಧಾನಮಂತ್ರಿಗಳಿಗೆ ಹೇಳಿದೆ, ಇವತ್ತು ಬರಬೇಡಿ ನೀವು ಅಂತ ಹೇಳಿದ್ದೀನಿ ಅಂತ ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಂಡು ಓಂ ಬಿರ್ಲಾ ಅವ್ರು ಹೇಳಿದ್ರು. ನೀವು ಹೆಂಗೆ ಹೇಳೋದಕ್ಕೆ ಸಾಧ್ಯ ಅಂತ ಕಾಂಗ್ರೆಸ್ನವ್ರು ಕೇಳ್ತಾ ಇದ್ದಾರೆ.